ನಮಸ್ಕಾರ. ಇದು ಮೈಸೂರು ವಸಂತನಗರ. ನಾನು ಸುಪ್ರೀತ್ ಅನಂತ ಸ್ವಾಮಿ ತಮ್ಮ ಮುಂದೆ ಇವತ್ತು ತಂದಿರುವಂತಹ ಮನೆ ಇರೋದು ವಸಂತನಗರದಲ್ಲಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂತಹ ಮನೆ 30-40 ಸಿಂಗಲ್ ಫ್ಲೋರ್ 2 ಬೆಡ್ರೂಮ್ ಮನೆ. ಮೈಸೂರು ಮಧ್ಯ ಭಾಗದಿಂದಾನ ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ತಮಗೆ ಹೇಳ್ತಾ ಇದ್ದೀನಿ. 9.5 ಕಿಲೋಮೀಟರ್ ಆಗುತ್ತೆ, 9.5 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಸಿಟಿ ಸೆಂಟರ್. ಮೈಸೂರು ಹೆಸರಾಂತ ವಿದ್ಯಾಸಂಸ್ಥೆಗಳಾದಂತಹ ವಿದ್ಯಾ ವಿಕಾಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ವಾಸು ಕಾಲೇಜ್ ಅಂತಾರೆ, ಬನ್ನೂರು ರಸ್ತೆಯಲ್ಲಿರುವಂಥದ್ದು. ಹಿಂಭಾಗಕ್ಕೆ ಅಂದರೆ ವಾಸು ಕಾಲೇಜ್ ಹಿಂಭಾಗದಲ್ಲಿ, ಬನ್ನೂರು ರಸ್ತೆಯಲ್ಲಿ ವಾಸು ಕಾಲೇಜ್ ಇದೆ. ಸಿದ್ಧಾರ್ಥ ಲೇಔಟ್ ಆದ ನಂತರ ಅದರ ಹಿಂಭಾಗದಲ್ಲಿ ಇರುವಂತಹ ವಸಂತನಗರ ಅಂತ ಈ ಲೇಔಟಿನ ಹೆಸರು. ಅಲ್ಲಿ 30-40 ನಾರ್ತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ 2 ಬೆಡ್ರೂಮ್ ಹೌಸ್ ಸೇಲ್ಗಿದೆ. ನಾನು ಎಲ್ಲ ವೀಡಿಯೋಗಳಲ್ಲೂ ಎಲ್ಲ ವ್ಯೂವರ್ಸ್ಗಳಿಗೆ ಅಥವಾ ಹೌಸ್ ಬೈಯರ್ಸ್ಗಳಿಗೆ ಅಥವಾ ಮನೆ ಕಟ್ಕೋಬೇಕು ಅಂತ ಇರೋರಿಗೆ 2-3 ವಿಚಾರಗಳನ್ನ ಒಂದಾದ್ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಾರ್ ಹೌಸ್ ಬೈಯರ್ಸ್ ಏನು ಕೇಳ್ತೀರಿ, ಸುಪ್ರೀತ್ ಮನೆ ತೋರಿಸ್ಬಿಟ್ಟು ಒಳಗೆ ಕರ್ಕೊಟ್ಟೋಗ್ಬಿಡ್ತೀರಾ? ಮನೆ ಅಕ್ಕಪಕ್ಕ ಹೇಗಿದೆ, ಸುತ್ತಮುತ್ತ ಮನೆಗಳಿದೆಯಾ, ಜನ ಇದ್ದಾರಾ, ವಾಸ ಇದ್ದಾರಾ, ನಾವು ಬಂದು ಇಮ್ಮಿಡಿಯೇಟಾಗಿ ವಾಸಕ್ಕೆ ಯೋಗ್ಯವಾಗಿದೆಯಾ ಅಂತ ಜಾಗ ನೋಡಿ. ಈಗಾಗಲೇ ಮೋರ್ ದೆನ್ 100-200 ಮನೆಗಳಿದೆ ಈ ಏರಿಯಾದಲ್ಲಿ. ಈಸಿಲಿ ಒಂದು 200 ಮನೆ ಇರುವಂತಹ ಏರಿಯಾ. ಇನ್ನೊಮ್ಮೆ ತೋರಿಸ್ತೀನಿ ಮನೆಗಳಾಗಿದೆಯಾ ಅಂತ ಕೇಳ್ತೀರಿ. ಭಾಳಷ್ಟು ಈ ರೋಡಲ್ಲೇ ನಿಮ್ಗೆ ನೋಡ್ಬೋದು ವೆಹಿಕಲ್ಗಳು, 2 ವೀಲರ್ಗಳೆಲ್ಲ ನಿಂತಿದೆ. ಸರಿ, ಝೂಮ್ ಮಾಡಿ ಸಹ ತೋರಿಸ್ತೀವಿ ನೋಡಿ. ಲಾಟ್ ಆಫ್ ಹೌಸಸ್ ಆರ್ ದೇರ್ ಇನ್ ದ ಸೇಮ್ ರೋಡ್. ಈ ರೋಡಲ್ಲಿ ಇಲ್ಲಿ ಸೇಲ್ಗಿದೆ ಮನೆ. ಇಲ್ಲಿ ನಿಮಗೆ ನೀರಿನ ವ್ಯವಸ್ಥೆ, ಇನ್ನೊಂದು ವಿಚಾರ ಒಳಗೆ ಹೋಗ್ತಾ ಮಾತಾಡೋಣ. ನೀರಿನ ವಿಚಾರ ಆ್ಯಂಡ್ ಪಾರ್ಕಿಂಗು ನೋಡಿ. ಈ ಮನೆಗೆ ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ, ಅಂದರೆ ವಾಟರ್ ಸೋರ್ಸ್ ಸ್ಟ್ಯಾಂಡ್ ಅಲೋನ್ ಬೋರ್ವೆಲ್ ಇದೆ. ಇದಕ್ಕೆ ಮನೆಗೆ ಆದಂಥ ಅಬೌಟ್ 80 ಅಡಿಗೆ ನೀರು ಬಂದಿದೆ. ನೆಕ್ಸ್ಟ್ ವಿಚಾರ ಪಾರ್ಕಿಂಗ್ ನೋಡಿ. ಇವಾಗ ಶೋ ದ ಪಾರ್ಕಿಂಗ್ ಏರಿಯಾ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ವೆನ್ ಯು ಆರ್ ಬೈಯಿಂಗ್ ದ ಹೌಸ್, ವೆನ್ ಇಟ್ಸ್ 30-40 ಪಾರ್ಕಿಂಗ್ನ ನಾವೆಲ್ಲ ಕಡೆನೂ ಕೇಳ್ತೀವಿ, ಸರ್ ಪಾರ್ಕಿಂಗ್ ಇದೆಯಾ, ಕಾರ್ನ ಮನೆ ಒಳಗೆ ಹಾಕ್ಬೋದು ಅಂತ. ಯೂಶಲಿ 30-40 ಮನೆಗಳಲ್ಲಿ ಇಟ್ಸ್ ಬಿಟ್ ಡಿಫಿಕಲ್ಟ್ ಟು ಪಾರ್ಕ್ ಇನ್ಸೈಡ್ ದ ಹೌಸ್. ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ. ನೀವು ಬೇಕಾದಲ್ಲಿ ಇದನ್ನು ಸ್ವಲ್ಪ ಗೇಟ್ನ ಏನು ಎಕ್ಸ್ಟೆಂಡ್ ಮಾಡಿಕೊಂಡು ಒಂದು ಸ್ಮಾಲ್ ಸೈಜ್ ಕಾರನ್ನ ನಿಲ್ಲಿಸ್ಬೋದು. ದೊಡ್ಡ ಸೈಜ್ ಕಾರ್ನ 30-40ಗಳಲ್ಲಿ ಯೂಶಲಿ ನಿಲ್ಲಿಸ್ಲಿಕ್ಕೆ ಆಗಲ್ಲ. ನೀವು ಈಸಿಲಿ ಒಂದು 4-5 2 ವೀಲರ್ಗಳು ನಿಲ್ಲಿಸ್ಬೋದು. ಗ್ಯಾಸ್ ಪಾಯಿಂಟ್ ನೋಡಿ ಇಲ್ಲೇ ಇದೆ, ತೋರಿಸ್ಬಿಡ್ತೀನಿ. ಮನೆ ಒಳಗೆ ಗ್ಯಾಸ್ ಸಿಲಿಂಡರ್ ತೊಗೊಂಡು ಹೋಗುವಂಥ ಪ್ರಮೇಯ ಇಲ್ಲ. ಯು ಕ್ಯಾನ್ ಡೈರೆಕ್ಟ್ಲಿ ಪುಟ್ ದ ಗ್ಯಾಸ್ ಸಿಲಿಂಡರ್ ಹಿಯರ್ ಆ್ಯಂಡ್ ದ ಕನೆಕ್ಷನ್ ಗೋಸ್ ಟು ದ ಕಿಚನ್. ಈಗಾಗಲೇ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಭಾಳಷ್ಟು ಚಾಲ್ತಿಯಲ್ಲಿದೆ. ಅದಕ್ಕೋಸ್ಕರ ಚಾರ್ಜಿಂಗ್ ಪಾಯಿಂಟು, ವಾಟರ್ ವಾಶ್ ಪಾಯಿಂಟು, ಸಂಪು, ಬೋರ್ವೆಲ್ಲು. ಅಬೌಟ್ 8,000 ಲೀಟ್ರ್ ಸಂಪನ್ನ ಇಟ್ಟಿದ್ದಾರೆ. ಅಬೌಟ್ ಮಾಡಿ ಮೇಲೆ 1,000 ಲೀಟ್ರ್ ಓವರ್ ಹೆಡ್ ಟ್ಯಾಂಕ್ ಇದೆ. ದಿಸ್ ಇಸ್ ಈಸ್ಟ್ ಫೇಸಿಂಗ್ ಎಂಟ್ರಿ. ಈಗ ನಾನು ಈಸ್ಟಿಂದ ಎಂಟ್ರ್ ಆಗ್ತಾಯಿದ್ದೀನಿ. ಮೇನ್ ಡೋರು ಇದರದ್ದು ಇರುವಂಥದ್ದು ಟೀಕಲ್ ಮಾಡಿದ್ದಾರೆ. ದಿಸ್ ಇಸ್ ದಿ ಎಂಟ್ರಿ. ಒಳಗೆ ಬರ್ತಿದ್ದಾಗೆ ಈ ಥರ ಕಾಣುತ್ತೆ. ಓಪನ್ ಕಿಚನ್ ಟು ದ ಹಾಲ್. ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಮಾಡಿದ್ದಾರೆ. ಟಿ ವಿ ಕ್ಯಾಬಿನೆಟ್ ವಿತ್ ಪ್ರೊಫೈಲ್ ಲೈಟಿಂಗ್ಸ್ ನೀವು